ಬ್ಯಾಡದೇ ಇರೋ ವಿಷಯಗಳನ್ನ ಹಾಕೊಂಡು ಈ ತರ ಲಾಕ್ ಮಾಡ್ಕೋತೀವಿ. ಲಾಕ್ ಇದೆಯಾ ಇಲ್ವಾ? ಎಲ್ಲರೂ ಆನ್ಸರ್ ಮಾಡ್ಬೇಕು, ಇದೆಯಾ ಇಲ್ವಾ? ಐತೆ. ಮತ್ತೆ ನಮಗ್ ಸಿಗದೆ ಇರೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀವಿ. ಲಾಕ್ ಇದೆಯಾ ಇಲ್ವಾ? ಐತೆ. ಆದ್ರೆ ನಮ್ಮ ಬ್ರೈನ್ ಅಲ್ಲೇ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ನಾವು ಹುಡ್ಕೊಳ್ಳಲ್ಲ, ಮತ್ತೆ ತಲೆ ಕೆಡಿಸ್ಕೊತೀವಿ, ಮತ್ತೆ ತಲೆ ಕೆಡಿಸ್ಕೊತೀವಿ. ಬರೀ ಲಾಕಿಂಗ್ ಅಲ್ಲೇ ನಮ್ಮ ಲೈಫ್ ನ ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ಅನ್ಲಾಕ್ ಮಾಡೋದು ಹೆಂಗೆ ಅಂತ UI ಹೇಳಿದ್ದಾರೆ. ಸೊ ನೀವೆಲ್ಲ ನೋಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಲಾಕ್ ಇದೆಯಾ ಇಲ್ವಾ? ನಾ UI ನೋಡಾಯ್ತಿದ್ದು ಅನ್ಲಾಕ್. ಓಕೆ. ಸೊ ಈಗ ಮಾಡಿದ್ದು ಇರೋ ಮ್ಯಾಜಿಕ್, ಈಗ ಮಾಡ್ತಾ ಇರೋದು ನಾನೇ ಪ್ರಿಪೇರ್ ಮಾಡಿರೋ ಮ್ಯಾಜಿಕ್. ಮ್ಯಾಜಿಕ್ ನೇಮ್ ಬಂದು A to UI ಅಂದ್ಬಿಟ್ಟು. ಸೊ ಆ ಮ್ಯಾಜಿಕ್ಗೆ ಒಂದೇ ಒಂದು ನಿಮಿಷ ಗುರುಗಳು ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೌದು ಗುರುಗಳು. ಗುರುಗಳ ಇದು ಸೀಕ್ರೆಟ್, ನೀವು ನೋಡ್ಬಾರ್ದು. ಒಂದ್ ಸ್ಟೆಪ್ ಮುಂದೆ ಗುರುಗಳ. ಒಬ್ರು ಈ ಕಡೆ ಸೊ ಎಸ್. ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್. ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್, ಐ ಪ್ರಿಪೇರ್ಡ್ ಹಿಯರ್. ನೋಡಿ, ಆಲ್ರೆಡಿ 2040 ಗುರುಗಳು ಕರ್ಕೊಂಡು ಹೋಗಿದ್ದಾರೆ. ಬಟ್ ನಂಗೆ 2040 ಕರ್ಕೊಂಡು ಹೋಗಕ್ಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ. ಬರೀ 5 ನಿಮಿಷಕ್ಕೆ ಕರ್ಕೊಂಡು ಹೋಗ್ಬೋದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಗುರುಗಳು 5 ನಿಮಿಷ ಬಿಟ್ಟು, ಓಕೆ. ಸೊ ಎಸ್ ಗುರುಗಳೇ, ಏನೋ ಕೊಡ್ತಾ ಇದ್ದೀನಿ, ಪ್ಲೀಸ್ ಓಪನ್ ಮಾಡ್ಬೇಡಿ ಗುರುಗಳೇ. ಸೊ 5 ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ. ನೀವೇನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಅಲ್ಲಿ ಬರ್ದು ಕೊಟ್ಬಿಟ್ಟಿದ್ದೀನಿ ಗುರುಗಳೇ. ಸೊ ಇಲ್ಲೇನಿದೆ, A ಆಫ್ ಡೈಮಂಡ್ ಇದೆ, ಇಲ್ಲೂ A ಆಫ್ ಡೈಮಂಡ್ ಇದೆ, ಹಿಂದೆಗಡೆ ಕಾರ್ಡಲ್ಲೂ ಇದೆ. ಇಲ್ಲಿ A ಆಫ್ ಸ್ಪೇಸ್ ಇದೆ, ಅಲ್ಲೂ ಕೂಡ A ಆಫ್ ಸ್ಪೇಸ್ ಇದೆ. ತೋರ್ಸಪ್ಪ ನೀಟಾಗಿ A ಆಫ್ ಸ್ಪೇಸ್ ನ. ಓಕೆ, ಫುಲ್ ತೋರ್ಸು, ಎರಡನ್ನು ಬೇರೆ ಬೇರೆ ಕೈಯಲ್ಲಿ ತೋರ್ಸು. ಅಷ್ಟೇ. ಓಕೆನಾ? ಇಲ್ಲಿ A ಆಫ್ ಕ್ಲಬ್ ಇದೆ, ಅಲ್ಲೂ A ಆಫ್ ಕ್ಲಬ್ ಇದೆ. ಇಲ್ಲಿ A ಆಫ್ ಆರ್ಟ್ ಇದೆ, ಇಲ್ಲೂ A ಆಫ್ ಆರ್ಟ್ ಇದೆ. ಗುರುಗಳೇ, ಈ 4 ಕಾರ್ಡಲ್ಲಿ ಯಾವುದೋ ಒಂದೇ ಕಾರ್ಡ್ ಚೂಸ್ ಮಾಡೋದು ನೀವು. ಬಟ್ ಪ್ರತಿ ಕಾರ್ಡಿಂದನೂ ಒಂದೊಂದು ಗಿಫ್ಟ್ ಇದೆ. ನೀವು ಯಾವ ಗಿಫ್ಟ್ ಇದು ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ, ನೀವು ತಗೋಬೇಕು. ಸೊ ನೀವೆಲ್ಲಿ ಬೇಕಾದ್ರೂ ಸ್ಟಾಪ್ ಹೇಳ್ಬೋದು ಗುರುಗಳೇ. ನೀವೆಲ್ಲಿ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀನಿ. ಗುರುಗಳೇ, ನೀವು ಸ್ಟಾಪ್ ಹೇಳ್ಬೇಕು. ಇಲ್ಲ ಗುರುಗಳೇ, ನೀವು ಬರೋವರೆಗೂ ಸ್ವಲ್ಪ ಧೈರ್ಯ ಇತ್ತು. ಶ್ರೀಕಾಂತ್ ಸರ್ ಧೈರ್ಯ ಕೊಟ್ಟಿದ್ರು, ಬಂದಾದ್ಮೇಲೆ ಸ್ವಲ್ಪ ಅಲ್ಲ. ಇದ ಗುರುಗಳೇ ಸ್ಟಾಪ್ ಮಾಡಿದ್ದಿಲ್ಲ ನೀವು? ನಾನು ಇದು ಸ್ಟಾಪ್ ಮಾಡಿದ್ದು. ನಿಮ್ಗೆ ಕನ್ಫ್ಯೂಷನ್ ಇದೆ? ಅಲ್ಲ ಇಲ್ಲ, ನನಗೆ ನೀವು ಯಾವ್ದು ಚೂಸ್ ಮಾಡಿದ್ರು ಓಕೆ. ಬಟ್ ನೀವು ಚೂಸ್ ಮಾಡೋದು ಆಲ್ರೆಡಿ ನನ್ನ ಕೈ ಹತ್ರ ಕೊಟ್ಟಿರೋದು. ಅಲ್ಲಲ್ಲ, ಇವಾಗ ಇದರಲ್ಲಿ ಯಾವ್ದು ನಾನು ಚೂಸ್ ಮಾಡ್ತೀನಿ ಅಂತ ನಿಮ್ಗೆ ಕನ್ಫ್ಯೂಷನ್ ಇದೆ. ನೀವು ಯಾವ್ದು ಚೂಸ್ ಮಾಡಿದ್ರು ನನ್ಗೆ ಓಕೆ. ಬಟ್ ನೀವು ಚೂಸ್ ಮಾಡೋದು ನನ್ನ ಕೈಯಲ್ಲಿ ಕೊಟ್ಟಿರೋದೆ. ಇವು 4ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳೇ. ಹಿಂಗೆ ತೋರಿಸ್ಬಿಡ್ತೀನಿ, ಯಾಕೆ ಕನ್ಫ್ಯೂಷನ್. ಓಕೆ, ಇದೇ ಚೂಸ್. ಓಕೆ, ಇದಲ್ವಾ ಗುರುಗಳೇ? ಈ 3 ಕೂಡ ಕೆಳಗಡೆ ಇಡ್ತಾ ಇದ್ದೀನಿ. ಸೊ ನೀವ್ ಯಾವ್ದು ಚೂಸ್ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ತೋರಿಸ್ಬೋದ ಗುರುಗಳೇ? ತೋರಿಸಿ. ಗುರುಗಳು ಚೂಸ್ ಮಾಡಿರೋದು A ಆಫ್ ಹಾರ್ಟ್. ಸೊ ನೋಡಿ, A ಆಫ್ ಹಾರ್ಟ್ ನ ಚೂಸ್ ಮಾಡಿದ್ದಾರೆ. ಈಗ A ಆಫ್ ಹಾರ್ಟ್ ಇಂದ ಏನ್ ಗಿಫ್ಟ್ ಇದೆ ಆ ಗಿಫ್ಟ್ ಕೊಡ್ಬೋದಾ ನಾನು? ಅವ್ರ ನಮ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ. ನಮ್ಗಲ್ಲ, ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ. ಸೊ A ಆಫ್ ಹಾರ್ಟ್ ಗಿಫ್ಟ್ ನಿಮಿಷ. A ಆಫ್ ಹಾರ್ಟ್ ಇಂದ ಏನ್ ಗಿಫ್ಟ್ ಇದೆ ಅನ್ನೋಕ್ಕಿಂತ ಮುಂಚೆ ಬೇರೆದ್ರಲ್ಲೂ ಏನೇನ್ ಗಿಫ್ಟ್ ಇದೆ ಅಂತ ಒಂದ್ಸಲ ನೋಡ್ಕೊಬಿಡೋಣ. ಒಂದು ವೇಳೆ ಗುರುಗಳು ಏನಾದ್ರು A ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಗಾಡ್. ಹಿ ಈಸ್ ಗಾಡ್. ಗಾಡ್ ಇಸ್ ಗ್ರೇಟ್. ನಾವು ಪ್ರಿಂಟ್ ಮಾಡಿರೋ ಗಾಡ್ ಯಾಕೆ? ಓಕೆ, ಚಪ್ಪಾಳೆ ಹೊಡಿದ್ರೆ ಜೋರಾಗಿ ಹೊಡಿಬೇಕಪ್ಪ, ಆ ಥರ ಸಿಂಪಲ್ ಆಗಿ ಹೊಡಿಬೇಕು. ಓಕೆ, ಒಂದು ವೇಳೆ ಗುರುಗಳು ಏನಾದ್ರು A ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಇಂಟೆಲಿಜೆನ್ಸ್. ಇಡೀ ವರ್ಲ್ಡ್ಗೆ ಅವರೇ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ. ಇದ್ಯಾಕೆ? ಒಂದು ವೇಳೆ ಅವರೇನಾದ್ರು A ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್. ಇಡೀ ವರ್ಲ್ಡ್ಗೆ ಗೊತ್ತಿದೆ ಅವ್ರ ಕ್ಯಾರೆಕ್ಟರ್ ಗೋಲ್ಡ್ ಅಂದ್ಬಿಟ್ಟು. ಇದ್ಯಾಕೆ? ಸೊ ಫೈನಲಿ ಗುರುಗಳು ಚೂಸ್ ಮಾಡಿರೋದು A ಆಫ್ ಹಾರ್ಟ್. ಓಕೆ, A ಆಫ್ ಹಾರ್ಟ್ ಇಲ್ಲಿದೆ. ಗುರುಗಳು ಚೂಸ್ ಮಾಡಿದ್ದಾರೆ ನೋಡಿ. ಇದು ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ಗುರುಗಳು UI ನೇ ಚೂಸ್ ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಸಾರಿ ಗುರುಗಳೇ, ಅಲ್ಲೇನೋ
ಗುರುಗಳು UI ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅವ್ರ ಕೈಯಲ್ಲಿ ಆಲ್ರೆಡಿ UI ಅಂತ ಬರ್ದು ಕೊಟ್ಟಿದ್ದೀನಿ, ನೋಡಿ ಗುರುಗಳೇ. ಸೊ UI ಅಂತ ಬರ್ದಿದ್ನಲ್ಲ, ಓಕೆ, ದಟ್ಸ್ ಓಕೆ. ನೋಡಿ ಇಲ್ಲಿ ಫುಲ್ಲು ಖಾಲಿ ಇದೆ, ಇಲ್ಲೂ ತೋರಿಸ್ತಾ ಇದ್ದೀನಿ, ಇಲ್ಲೂ ತೋರಿಸ್ತಾ ಇದ್ದೀನಿ. ಇದ್ರ ಒಳಗಡೆಗೆ ನಾನು ಈ ಟಿ ಶರ್ಟ್ ಹಾಕ್ತಾ ಇದ್ದೀನಿ. 1 2 3 ಎಲ್ರು ಹೇಳಿ ಜೈ ಕಲ್ಕಿ ಭಗವಾನ್. ಗುರುಗಳೇ ಏನಿದೆ ನೋಡಿ ನೀವು. ಈ ಮ್ಯಾಜಿಕ್ ನಿಜವಾಗ್ಲೂ ನಾ ಮಾಡಿದ್ದಲ್ಲ, ಗುರುಗಳು ಮಾಡ್ತಾ ಇರೋದು ಈ ಮ್ಯಾಜಿಕ್. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಗುರುಗಳೇ, ಇದು ರಕ್ತ ಕಣ್ಣೀರು ಉಪೇಂದ್ರ ಏನಾದ್ರು UI ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದೊಂದು ಚಿಕ್ಕದು ಒಂದು ಲೈನ್ ಇದೆ, ಹೇಳ್ಬೋದಾ ಗುರುಗಳೇ? ಓಕೆ. ಹಾಲು ಕೊಡೋ ಹಸು ಬಂದ್ರೆ ಅಯ್ಯ ಅಂತೀರಾ, ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ. ಇವೆರಡರ ಮಧ್ಯೆ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ UI ನೋಡ್ತೀರಾ. I already watch it, I already like it, don't miss to watch it. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್ಗೆ, ಲೋಕಾಂತ್ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗುರುಗಳೇ, ಇದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಒಂದು ಸೈನ್ ಬೇಕಾಗಿತ್ತು ನಿಮ್ದು. ಅದೇ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ? ನಾನು ಕೇಳಬೇಕು ಕ್ವಶ್ಚನ್. ಇವಾಗ ಫಸ್ಟ್ ನಾವು ಕ್ವಶನ್ ಮಾಡೋದು ನಮ್ ಕೆಲಸ ಸರ್. ಕ್ವಶನ್ ಮಾಡೋದು ನಮ್ ಕೆಲಸ ನೋಡಿ, ಅದಕ್ಕೆ ಆನ್ಸರ್ ಮಾಡೋದು ನಿಮ್ ಕೆಲಸ. ಅದು UI ಸಿನಿಮಾ ನೀವು ಹೇಳಿದಾಗೆ UI ಸಿನಿಮಾದಲ್ಲಿ ಎಲ್ಲ ಡೈನಾಮಿಕ್ಸ್ ಉಲ್ಟಾ ಆಗುತ್ತೆ. ಕೇಳಿ ಸರ್, ಹೇಳಿ. ನಾವು ಕೇಳ್ಬೋದಲ್ವಾ? ಕೇಳಿ ಸರ್. ಲಾಸ್ಟ್ ಶಾಟ್ ಏನ್ ಗೊತ್ತಾಯ್ತಾ? ಲಾಸ್ಟ್ ಶಾಟ್ ಆಫ್ ದಿ ಫಿಲಮ್ ನೀವೇ. ನಾವು ರಿವ್ಯೂ ತಗೊಳಕೋಸ್ಕರ ಆಚೆ ಬರ್ತೀವಿ. ರಿವ್ಯೂ ತಗೊಳ್ಳೋದಕ್ಕೆ ನಾವು ಆಚೆ ಬರ್ತೀವಿ 5 minutes 10 minutes. ಅಲ್ಲ, ಲಾಸ್ಟ್ ಶಾಟ್ ನೋಡಿದ್ರೆ ಏನ್ ರಿವ್ಯೂ ತಗೊಂತೀರಾ ನೀವು? ನಿಮ್ ಲಾಸ್ಟ್ ಶಾಟ್ ಚೆನ್ನಾಗೇ ಇರುತ್ತೆ ಸರ್. ನಿಮ್ಮನ್ನ ಜನರಿಗೆ ತಲುಪಿಸ್ಬೇಕು, ನೀವು ಮಾಡಿರೋ ಸಿನಿಮಾಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತಂದ್ರೆ ನಾವು ಕ್ಲೈಮ್ಯಾಕ್ಸ್ಗಿಂತ 10 ನಿಮಿಷ ಮುಂಚೆ ಥಿಯೇಟರ್ ಇಂದ ಆಚೆ ಬರಲೇಬೇಕು. ನಾನು ಲಾಸ್ಟ್ ಅಲ್ಲೇ ತಲುಪಿಸಿರೋದು, ನೀವು ಅದನ್ನೇ ನೋಡಿದೆ ಹೊರಗೆ ಬಂದು ಏನ್ ತಲುಪಿಸ್ತೀರಾ ಸರ್? ಜನ ಹೇಳ್ತಾರೆ ಸರ್ ನೀವು ಕ್ಲೈಮ್ಯಾಕ್ಸ್ ಏನ್ ಕೊಟ್ಟಿದ್ದೀರಾ ಅಂತ, ಅದನ್ನ ನಾವು ಜನರಿಗೆ ತಲುಪಿಸೋ ಕೆಲಸ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಇದು ಮಾಡ್ತಿಲ್ಲ, ನೀವು ನೋಡಿದ್ರ ಅಂತ ಒಂದು ಕ್ಯೂರಿಯಾಸಿಟಿ ಕೇಳಿದೆ. ಇಲ್ಲ ಸರ್, ನಾವು ಯಾವುದು ಕ್ಲೈಮ್ಯಾಕ್ಸ್ 10 minutes ನೋಡಲ್ಲ ಸರ್. ಲಾಸ್ಟ್ 10 ಬಿಗಿನಿಂಗು ಲಾಸ್ಟ್ ಎರಡು. ಓಕೆ, ಬಿಗಿನಿಂಗ್ ನೋಡ್ತೀವಿ ಸರ್. ಬಿಗಿನಿಂಗ್ ನೋಡ್ದೆ, ನೀವು ಕ್ವಶನ್ ಕೇಳೋ ಹಾಗೆ ಇಲ್ಲ ಸರ್. ಯಾಕಂದ್ರೆ ಹೇಳ್ಬಿಟ್ಟಿದ್ದೀರಾ ಅದು ಈ ಸಿನಿಮಾನ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಕ್ವಶನ್ ಕೇಳ್ತೀರಾ ನೀವು? ಧೂಳಿದ್ರ ಹ್ಯಾಟ್ನ ಡೈರೆಕ್ಷನ್ ಹ್ಯಾಟ್ನ ತಲೆ ಮೇಲೆ ಹಾಕ್ಕೊಂಡ್ರೆ ಸಿನಿಮಾ ರಿಲೀಸ್ ಆಯಿತು. ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು. ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾಗಳು ನೋಡಿದ್ದಾರೆ. ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆ ಎಲ್ಲ ಕಡೆ? ಅಲ್ಲ, ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ. ಯಾಕಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ. ನಾನೇ ಶಾಕ್ ಆದೆ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ. ಒಬ್ಬ ನಾನು ಅನ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್. ನಿಜವಾಗ್ಲೂ ನಾನು ಯಾವತ್ತೂ ಹೇಳ್ತೀನಲ್ಲ, ನೀವು ಯಾವತ್ತೂ ಮೇಲೆ ಇರ್ತೀರಾ ಅಂತ, ಅದನ್ನು ನೀವು ಪ್ರತಿಯೊಂದು ಪ್ರೂವ್ ಮಾಡ್ತೀರಾ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್, ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ. ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನೀವು ಬರ್ತಿರೋ ರಿವ್ಯೂಸ್ ಇರ್ಬೋದು, ನೀವು ಮಾತಾಡಿರೋ ಇದಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸುತ್ತೆ ನನಗೆ. ನಂಗೆ ತುಂಬ ಖುಷಿ ಕೊಡೋದೇ ಅದು. ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲೂ.
ಇಲ್ಲ ನಿಮಗೆ 9 ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತದೆ. ಮಾಡಬೇಕಿತ್ತು ಮತ್ತೆ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು. ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ನಾನು ಯಾಕೆ 9 ವರ್ಷಕ್ಕೆ ಬಿಟ್ಟೆ ಅಂತ ಅನಿಸ್ತಾ. ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನೋಡೋಣ. ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ. ಅದು ಆಗಬೇಕಷ್ಟೇ. ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ, ಎಲ್ಲ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆ ತೋರಿಸಿರುವಂಥದ್ದು. ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ, ಆದರೆ ನೀವ್ಯಾಕೆ ಬ್ಲ್ಯಾಕ್ ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು, ನಿಮಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ? ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕ್ಬೋದು? ವೈಟಲ್ಲಿ ಬಂದರೆ ಒಡ ಸಾಯಿಸ್ಬಿಡ್ತೀರಲ್ಲ. ಹೇಳಿ ಅದೇ ಫೋಕಸ್ ಮಾಡ್ತಾ ಇದ್ದೀನಿ ಉಪ್ಪಿ ಸರ್. ಈಗ ಸನ್ನಿ ಲಿಯೋನ್ ಸಾಂಗು ಶೂಟ್ ಮಾಡಿದಿರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ? ಸ್ವಲ್ಪ ಅದು ಕ್ಲಾರಿಫಿಕೇಶನ್. ಈ ಸನ್ನಿ ಲಿಯೋನ್ ನನ್ನದೇ ಒಂದು ಭ್ರಮೆ. ಅದು ಅಲ್ಲ ಶೂಟ್ ಮಾಡಿದಿರಾ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ? ಅದು ಸಿನಿಮಾಲ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ. ನಾನು ಶೂಟ್ ಮಾಡಿಲ್ಲ. ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರಲ್ಲಿ ಅಂತ. ಅಲ್ಲ ನೀವೇ ಪೋಸ್ಟರ್ ಅಲ್ಲಿ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟರ್ ಮಾಡಿಲ್ಲ, ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ. ಯಾವುದೋ ಒಂದು ವಾಯ್ಸ್ ಬರುತ್ತೆ, ಅದನ್ನು ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೋದು. ಅಲ್ಲ ಸಾಂಗ್ ಇದ್ದಾರೆ ಅಂತ ಹೇಳಿದ್ರು, ಸಾಂಗಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ. ನಾವೆಲ್ಲ ಹೇಳಿದ್ದೀವಿ ಸಾಂಗು. ರಜನೀಶ್ ಅವ್ರು ಎಲ್ಲಿದ್ದಾರೆ? ಇದ್ದಾರೆ ಇಲ್ಲಿ. ಸನ್ನಿ ಲಿಯೋನ್ಗೆ ಅದ್ರ ಸಾಂಗ್ ಮಾಡಿಸಿದ್ರೆ ಸರ್. ಅಲ್ಲ ಸನ್ನಿ ಲಿಯೋನ್ ಅಂತ ಇದ್ರಲ್ಲ, ಆಕ್ಚುಲಿ ಐ ಥಾಟ್ ಅಂದ್ರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು, ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಡ್ಬಿಟ್ರಿ ರೆಪ್ರೆಸೆಂಟ್. ಓಕೆ, ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿ. ಇವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು, ಯು ಐಲಿ ಎಷ್ಟು ಡಿಕೋಡ್ ಮಾಡಿದರೆ. ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು? ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು? ಅದನ್ನ ನಾನು ಕೇಳಿದ್ರೆ ಹೆಂಗೆ? ಅಲ್ಲ, ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿರ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ಡರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ಡ ತರ ಇರ್ತಾರೆ, ದಡ್ಡರು ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮಗೆ ಗೊತ್ತು. ನೀವೆಲ್ಲ ಅಂದ್ರೆ ಆರ್ ವಿ ಸಕ್ಸಸ್ಫುಲ್ ರೇಟಿಂಗ್ ಇರ್ಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾರೆ, ಕಾಮ್ ಡೌನ್ ಕೂಲ್ ಅನ್ಕೊಂಡು ಹೋಗ್ತಾರೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿನ್ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ. ಆ ಥರದ್ದು ಒಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ದಟ್ ಈಸ್ ದ ಲಾಸ್ಟ್ ಶಾರ್ಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬಾ ಡಿಫಿಕಲ್ಟ್. ಲಕ್ಷದಲ್ಲಿ ಯಾರೋ ಒಬ್ರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನ. ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ತಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ಆರ್ ವೆರಿ ನಿಜವಾದ ಸೂಪರ್ ಆಗಿ ಮಾಡಿದಿರಲ್ಲ. ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದವರು ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ. ಬಟ್ ಒಂದು ಕ್ರಿಟಿಕ್ ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು there was a headline, there's nothing to decode about UI ಅಂತ ಬರ್ದಿದ್ರು. So what do you think, are we killing by releasing our movies in other languages, because we get a lot of backslash from there only? So actually ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? Okay. No, I'm talking about ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but one day ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು, there's nothing to decode in UI ಅಂತ. It is up to you. See, ಹಂಗೆ ನೋಡೋಕೆ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ತರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ. ಆ ಥರ. Okay. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? Yeah, it is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages.
It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನಿದು ಕರೆಕ್ಟಾ ತಪ್ಪ, ನನಗೆ ಹೇಳ್ತಾ ಇದ್ದಾರೆ ಅವರು ಅಥವಾ ಬೇರೆ ಹೇಳ್ತೀಯಾರ, ಪಕ್ಕದಲ್ಲಿವ್ರಿಗೆ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದ್ರಲ್ಲಿ. Okay, sir, sorry if I'm straightforward about this. Did Max become the Kalki of your box office? If you... ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. Sorry if I'm straightforward. Did Max become Kalki at the box office for UI? ಅರ್ಥ ಆಗಿಲ್ಲ ನಿಮ್ಮ ಕ್ವಶನ್. ಏನೋ ಸ್ಪಷ್ಟವಾಗಿ ಹೇಳಿದ್ದು ನೀವು. ಏನು ಗೊತ್ತಾ, ನಾನು ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಅಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸದ ಗ್ಯಾಪಲ್ಲಿ UI ಮತ್ತೆ ಮ್ಯಾಕ್ಸ್ ರಿಲೀಸ್ ಆಯಿತು. ವಿತ್ ಮ್ಯಾಕ್ಸ್ ಕಮಿಂಗ್ ಇನ್ ಥಿಯೇಟರ್ಸ್, ಆಸ್ ಇಟ್ ಕಲೆಕ್ಷನ್ಸ್ ಕಮ್ ಡೌನ್ ಫಾರ್ UI. ನಮಗೆ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ. ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. Okay. We know only about UI. Okay. That's it. No, is Max again I'm asking See, ಅದು ನೀವು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್. ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊಳ್ತಾನೆ, ಇಲ್ಲೊಬ್ಬ ಬಂದು ಇಟ್ಕೊಳ್ತಾನೆ. ಅದು ಮಾರ್ಕೆಟ್ ಆಕ್ಚುಲಿ. ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ. ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ಸಿನಿಮಾ ನಮ್ಮಿದು, ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಬುದ್ಧಿವಂತರಾಗಿದ್ದರೆ ಎದ್ದೋಗಿ. ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ, ಅದರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ. ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು. ಏನಾಯ್ತದು? ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ? ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡಲ್ಲ, ತುಂಬಾ ಖುಷಿ ಪಟ್ರಲ್ಲ ಅದನ್ನ. ಅಲ್ಲಿ ಏನು ನಿಮ್ಗೆ ಯಾರಿಗೇನು ಬೇಜಾರು ಮಾಡಿಲ್ಲ. ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ. ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಬುದ್ಧಿವಂತರಾಗಿದ್ರೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಬುದ್ಧಿವಂತರಾಗಿದ್ರೆ ಕೈಲಿ ಹಿಡ್ಕೊಂಡ್ಬಿಟ್ಟಿಗೆ ಅದು ಹಂಗೆ ಅಂತ ಇರ್ತೀವಿ. ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದ್ರಲ್ಲಿ ಅದು ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ. ನಾನು ಬುದ್ಧಿವಂತ ಅಂತಿರುತ್ತೆ ಅಂತ ಇಟ್ಕೊಳ್ಳಿ. ನಾನು ನೋಡಲ್ಲ ಸಿನಿಮಾ, ನಾನು ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಒಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಹಿಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಗೆ ನನಗೆ ಅನ್ನಿಸ್ತಾ ಇದೆ. ಎಫೆಕ್ಟ್ ಆಗಿದೆ ಅನ್ನಿಸ್ತಿದೆ ನನಗೆ. ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ, ಕಲೆಕ್ಷನ್ ಹೇಳ್ತಾರೆ ನೀವು. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು. ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಮತ್ತು ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗ್ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು. ನಿಮಗ್ ಗೊತ್ತಾಯ್ತಲ್ವ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ? ಸರ್, ಸೋಷಿಯಲ್ ಮೀಡಿಯಾ. ಒಂದ್ ನಿಮಿಷ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಫಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು. ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು. ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನ್ ಹೇಳ್ತಾನೆ? ನಾನು ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನ್ ಹೇಳ್ತಾನೆ ಅವ್ನು? ಎಂಡ್ ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನು ಡೈರೆಕ್ಟ್ರೆ ನಾನೇ ನಿನ್ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು, ಈ ಡೈರೆಕ್ಟರ್. ಎಗೈನ್ ನಾನು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ, ನಿನ್ನ ಸ್ಟೋರಿ ನೀನು ನೋಡ್ಕೊ ಅನ್ನೋ ಥರ ಕತೆ ಇದು. ಸರ್, ಫೋಕಸ್ ಮಾಡೋದು, ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತಾ, ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ 1 ನಿಮಿಷ, ಅದಕ್ಕೆ ನಿಮ್ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ. ನಿಮ್ಗೆ ಏನಾಯ್ತು ಅಂತ ಅಲ್ಲ, ನನಗೆ ಅನ್ನಿಸ್ತಾ ಇರೋದು UI ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಕೇಳಿಸ್ತಾ ಇದೆ, ಹೇಳಿ, ಪರವಾಗಿಲ್ಲ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲಿಸಿದ್ದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡಲಿಲ್ವಾ? ಸೊ ಏನು ಅಂತ? ಪ್ರಕೃತಿ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ಲ ಸರ್. ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ಥರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲೂ. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಯಾವುದೋ ಒಂದು ಸೂಪರ್ ಹಿಟ್ ಆಗಿದೆ ಸಿನಿಮಾ, ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ. ಸರ್, ಆ ಸಿನಿಮಾ ಥರ ಮಾಡ್ಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ಥರ ಮಾಡಿದೆ ಅನ್ಕೊಳ್ಳಿ.
ಸರ್ ಅವನು ಅದಕ್ಕೆ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ? ಯಾವ್ದು ಕರೆಕ್ಟ್ ಇದರಲ್ಲಿ ನೀವೇ ಹೇಳ್ಬೇಕು. ಒಂದು ಅದೇ ಥರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವೆ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ಥರ ಮಾಡ್ಬೇಕಾಗಿತ್ತು ಸರ್ ಅಂತ. ಅದರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗೆ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದಂಗೆ ಹೋಯ್ತು ಅಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ? ಹಳೆ ಏನು ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ಇಲ್ಲ, ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ ಪ್ರೆಸ್? ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದ್ದೀನಿ ಇದೇ ತರ. ಹೌದಾ? ತೋರಿಸಿ ಮತ್ತೆ ನೋಡೋಣ. ವಾಸವರಿಗೆ ಗೊತ್ತು ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಟಾಪಿಕ್ಸ್ ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಸರ್, ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ. ಅದೀಗ ಆಲ್ರೆಡಿ ಕೆಲವು ರೋಡ್ಗಳು ನೋಡಿದ ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ವರ್ಡಿಂಗ್ಸ್ನ, ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಮುಂಚೆ ಆ ಥರದ ವರ್ಡನ್ನು. ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ? ಇಲ್ಲ ಸರ್, ಆ ಸಿಚುವೇಶನ್ ಹಂಗಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ಅದನ್ನು ನಿಜ ಹೇಳ್ಬೇಕಾದ್ರೆ ಅದನ್ನು ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗೆ ಮಾಡಿದ್ರಿ ನೀವು ಅಂದರೆ ಅದು ನಮ್ಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಅದು ಆಗಿರುತ್ತದು, ಆ ಡೈಲಾಗ್ ಹಂಗೆ ಬಂದಿರುತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ, ಹಂಗೆ ಬಂತಷ್ಟೇ. ಅದನ್ನ ಪ್ಲ್ಯಾನ್ ಮಾಡಿ ಹಂಗಲ್ಲ ಅದು. ಯಾಕಂದರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು 100 ಚಿಲ್ಲರೆ ಸಿನಿಮಾ ನೋಡ್ತೀವಿ. ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು, ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅಂತ. ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ಥರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗಬೇಕು, ಇದಕ್ಕೊಂದು ಡೈಲಾಗ್ ಹಾಕಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಹಾಕಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ. ಬಟ್ ಅದು ಏನಕ್ಕೂ ಗೊತ್ತಿಲ್ಲ. ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ. ಎಸ್, ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ? ನನಗೇನಾದ್ರು ಅನ್ಸುತ್ತಾ ಅಂತ. ಲಾಸ್ಟಲ್ಲಿದೆ, ಖಂಡಿತ ಒಪ್ಕೊತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟಲ್ಲಿದೆ. ಬಟ್ ಮಧ್ಯದಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಬಿಟ್ರೆ ಕಷ್ಟ. ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಅದಕ್ಕಿದ ಇದಕ್ಕದ ಅಂತ ತಲೆ ನಾವೇ ಗಬ್ಬಿಸ್ಕೊಂಡ್ಬಿಟ್ರೆ ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಕತೆ ಹೇಗೆ ಒಪ್ಪಿಸ್ತೀರಾ ಸರ್? ನಂಗೆ ಈಗಲೂ ಅರ್ಥ ಆಗ್ತಾರೆ. ಯಾಕಂದರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ಮ ಸಿನಿಮಾಗೆ ದುಡ್ಡು ಹಾಕ್ತಾರೆ ಅನ್ನೋದು ಒಂದು ಪ್ರಶ್ನೆ ನನಗೆ. ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ, ಅವ್ರು ನನ್ನ ಮೇಲೆ ಇರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರು ಹೇಳ್ಬೇಕು, ನಾನು ಹೇಳೋದ. ಅಮ್ಮ ಇನ್ನ ನಡೀತಾ ಇದೆಯಮ್ಮ. ಶಾರದಮ್ಮ ಅವರೇ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲು ನಮಗೆ ಸಾಲದ ಅಮ್ಮ. ಖಂಡಿತಮ್ಮ, ಇವಾಗ ಅಬ್ರಾಡ್ದೆಲ್ಲ ಬರಬೇಕು, ವಿದೇಶದ್ದು ಎಲ್ಲ ಕಂಪ್ಲೀಟ್ ಹಾಕೊಂಡು ಬರಬೇಕು. ನಿಜವಾಗ್ ಸಂತೋಷವಾಗಿ ಹೇಳ್ತಾ ಇದ್ದೀನಿ, ಬಾಕ್ಸ್ ಆಫೀಸ್ ಹಿಟ್ಟಾಗಿದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳಿದ್ದೆಲ್ಲ 100% ಸತ್ಯ. ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಖರ್ಚಾಗುತ್ತೆ, ಏನು ನೀವು ಹೊರೆ ಆಗಬಾರ್ದು ಅಂತಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಆಗಬೇಕು. ಗುರುವೇ ಸೇಫ್ ಆಗಬೇಕು. ಅಣ್ಣವ್ರು ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ಬಿಟ್ಟು ಒಂದು 100 ಸಲ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಪಿಕ್ಚರು ಯಶಸ್ವಿ ಆಗಿದೆ, ದುಡ್ಡು ಬಂದಿದೆ, ಇನ್ನು ಚೆನ್ನಾಗಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ತಾಯಿ. ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಹುಳ ಅನ್ನೋದು. ನಾನು ಬಿಡೋದಲ್ಲ. ಎಷ್ಟು ಬಿಟ್ಕೊಂಡಿದ್ದೀರಾ ಅಂದರೆ ಪಿಕ್ಚರ್ ಚೆನ್ನಾಗಾಗಿದೆ, ಸರ್ ಚೆನ್ನಾಗಿ ಇಷ್ಟಪಡ್ತಾರೆ,
ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿ ವಿ ಆರ್ ಸೋ ಮಚ್ ಆಫ್ ಆಕ್ಚುಲಿ ಒಳಗಡೆ ಇಟ್ಕೊಂಡು ಪ್ರೊಡ್ಯೂಸರ್ ಹ್ಯಾಪಿಯಾಗಿದ್ರು ಇವ್ರಿಗೆ ಸಂತೋಷ ಇಲ್ಲ. ಸರ್ ಏನೋ ಸುಮ್ಮನೆ ಡವ್ ಕುಯ್ತಾ ಇದ್ದಾರೆ ಅವರು. ಯಾಕೆ ಕುಯ್ತಾರೆ ಡವ್? ಸರ್ ಚೆನ್ನಾಗಿ ಬಂದಿದೆ ಅಂತಾರೆ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾರೆ. ಅಲ್ಲ ಸರ್, ಈ ವಿಷಯದಲ್ಲ ಡೌಟ್ ಅಂತ ಅಲ್ಲ ಸರ್. ಉಪೇಂದ್ರ ಸರ್, ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ದೇನು ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡದಾಗಿ ಪ್ರಮೋಷನ್ ಮಾಡಿ 100 ಕೋಟಿ 200 ಕೋಟಿ 500 ಕೋಟಿ ಅಂತಿದ್ದಾರೆ. ಬಟ್ ನೀವು ಇಷ್ಟು ವರ್ಷ 30 years ಇಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಓಕೆ, ಕರ್ನಾಟಕದಲ್ಲಿ ಹಿಟ್ಟು, ಬಟ್ ಇದನ್ನ ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂತ ಸ್ಟೋರಿ ನಿಮ್ಮ ಸಿನಿಮಾ. ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರ್, ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ. ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪ್ರಮೋಷನ್ ಮಾಡೋಲ್ಲಿ ಏನಾದ್ರು ಫೇಲ್ ಆದ್ರ ಅಂತ? ಇಲ್ಲ ಹೇಳಿ, ಒಂದು ನಿಮಿಷ. ಕೆಲವು ಸತಿ ನೋಡಿ, ಎಲ್ಲ ಏನ್ ಹೇಳಿ, ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಅದನ್ನ ಯಾವ ಲೆವೆಲ್ಗೆ ಹೋಗ್ಬೇಕೇನೋ ನಮ್ಮ ಕೈಲಿರಲ್ಲ. ಸೋ ಮೆನಿ ರೀಸನ್ಸ್ ಇರುತ್ತೆ. ಕ್ರಿಸ್ಮಸ್ ಇರುತ್ತೆ, ಅಲ್ಲಿ ಪಿಕ್ಚರ್ಗಳಿರುತ್ತೆ, ಆಮೇಲೆ ನಮ್ಮ ಟೈಮ್ ಇದು ಏನ್ ಹೇಳಿ, ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು, ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು, ಇರೋದ್ರಲ್ಲಿ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ, ಅವೆಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಕ್ಚರ್ ರೆಡಿ ಆಗಿದ್ದಿದ್ರೆ ನಮ್ಗೊಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ, ಅದು ಹೇಳೋಕ್ಕಾಗಲ್ಲ. ಕೆಲವು ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗುತ್ತೆ. ಆ ಥರ ಅದು ನಮ್ಮ ಕೈಲಿ ಇದಿರೋ ವಿಷಯ. ಖಂಡಿತ ನೀವು ಹೇಳಿದ್ದು ಕರೆಕ್ಟು. ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ. ಏನು ಹೇಳಿ, ಇಡೀ ಇಂಡಿಯಾ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನೀವು ಅನ್ಕೊಂತಿದ್ದೀರಾ ನಾನು ಆ ಥರ ಮಾಡಬೇಕು ಅಂತ. ನೋಡೋಣ, ಭಗವಂತ ಇದು ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಒಂದು ಆಗ್ಬೋದು, ಹೇಳೋಕ್ಕಾಗಲ್ಲ. ಪ್ರತಿ ಸಿನಿಮಾ ರಿಲೀಸ್ ಆದಾಗ ಒಂದು ಕ್ರಿಟಿಕ್ ರಿವ್ಯೂಸು ಆಡಿಯನ್ಸ್ ಕಡೆಯಿಂದಲೂ ಇರುತ್ತೆ, ಮೀಡಿಯಾ ಕಡೆಯಿಂದಲೂ ಇರುತ್ತೆ. ಆದರೆ ಉಪ್ಪಿ 2 ಸಿನಿಮಾ ಇಂದ ಸ್ಟಾರ್ಟ್ ಆಗಿದ್ದು ಈಗ UI ಈ ಡಿಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಹೆಂಗೆ ಅಂದರೆ ನಾವು ನಮ್ಮ ಜೊತೆಗೆ ಆಡಿಯನ್ಸ್ ಕೂಡ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನು ಹೇಳೋದು ಗುರು, ಇದಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ಏನು ಅಂದರೆ ಈ ಥರದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಇರ್ತಾರೆ. ಈ ಥರದೊಂದು ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನಿಮಗೆ? ಇಲ್ಲ, ಆ ಥರ ಇಲ್ಲ. ಇಲ್ಲಿ ನೀವೇ ನೋಡಿದ್ದೀರಾ ಏನಿದೆ ಅಂತ. ಆ್ಯಕ್ಚುಲಿ ಈ ನನಗದು ಹೆಂಗೆ ಅಂತ ಹೇಳೋದು, ಹೆಂಗೆ ಮಾಡ್ತೀರಾ ಅಂದರೆ ಹೇಳಕ್ಕೆ ಗೊತ್ತಾಗಲ್ಲ. ಅದು ಗೊತ್ತಿಲ್ಲ. ಇವ್ರು ನೀವೇ ನನ್ನ ತಲೆ ಬಿಡ್ತಾ ಇದ್ದೀರಾ, ನಾನೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸರ್, ಸಿನಿಮಾ ನೋಡಿರೋರು ಎರಡೇ ಹೇಳ್ತಾ ಇರೋದು. ಒಂದು ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ, ಒಂದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತು ಅನ್ನೋರಿಗೆ ಪ್ರಜಾಕೀಯ ಥಾಟ್ಗಳು ಅರ್ಥ ಆಗಿದೆ, ಪ್ರಜಾಕೀಯದ ಬಗ್ಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅನ್ನೋರಿಗೆ ಅವರು ರಾಜಕೀಯದ ಒಳಗಡೆ ಅವ್ರ ಬ್ರೈನ್ನ ತುರ್ಕಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಇಲ್ಲ, ಇದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಿ. ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ, ತುಂಬ ಬೇರೆ ಬೇರೆ ವಿಷಯ ಇದೆ. ತುಂಬ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಅರ್ಧ ಗಂಟೆ ಬೇಕು, ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಜನ ಹೇಳಿದ್ದಾರೆ. ನಾನು ಒಂದೇ ಒಂದು ಹೇಳೋದು, ಖಂಡಿತ ಇದು ಅರ್ಥ ಆಗಿಲ್ಲ ಅಂದರೆ ಎರಡನೇ ಸತಿ ದಯವಿಟ್ಟು ನೋಡಿ, ಭಾಳ ಅರ್ಥ ಆಗುತ್ತೆ ನಿಮಗೆ, ಅಷ್ಟು ಹೇಳ್ಬೋದು ಅಷ್ಟೇ. ರಾಜಕೀಯ ವ್ಯಕ್ತಿಗಳು ಕಾಲ್ ಮಾಡಿದ್ರೆ ಸರ್ ಸಿನಿಮಾ ನೋಡಿ? ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಪಿಕ್ಚರ್ನ. ಆಮೇಲೆ ಅಂಥವ್ರೇ ಕ್ಲೀನಾಗಿ ಹೇಳ್ಬಿಟ್ರು, ಇಲ್ಲ ರೀ ತುಂಬ ಇದು ಬೇಕು, ಈ ಸಮಯಕ್ಕೆ ಇದು ಬೇಕು ಅಂತ. ಯಾರು ಸರ್? ಸದಾನಂದ ಗೌಡ್ರು ಹೇಳಿದ್ರು, ಬಹಳ ಚೆನ್ನಾಗಿ ವಿಮರ್ಶೆ ಮಾಡೋರು. ವಿಡಿಯೋನೇ ಬಂತಲ್ಲ, ವಿಡಿಯೋನೇ ಬಂತು ಅದೊಂದು. ಆಮೇಲೆ ಇನ್ನ ಯಾರಾದ್ರೂ ಮಾಡಿದ್ರು ಸರ್? ಇನ್ನೂ ನೋಡೋಣ, ಯಾರ್ಯಾರು ಕರೆಸ್ತಾರೆ, ಯಾರ್ಯಾರು ತೋರಿಸ್ತಾರೆ. ಅವ್ರು ನಾವು ಕರೆಸ್ತಾ ಅವರೇ ಬರ್ತಾ ಇದ್ದಾರೆ ಇವಾಗ. ಅದೇನೋ ಅರ್ಥ ಆಗ್ತಾ ಇಲ್ವಂತೆ 2 ಸಲ ನೋಡೋಣ, 3 ಸಲ ನೋಡೋಣ. ಉಪೇಂದ್ರ ಸರ್, ನೀವು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರು ಅಂತ ಅಂದ್ರಿದಾಗ ನಿಮ್ ಪ್ರಕಾರ ಜನಗಳೇ ರಾಜಕೀಯರು ಅಂತ ನಾನು ಅನ್ಕೊಂಡೆ. ಏನಂದ್ರಿ? ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರ ಅಂತ ಕೇಳಿದ್ರಲ್ಲ, ಅವರು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಅಂತ. ನೀವು ಜನರೇ ಲೀಡರ್ಸ್, ಅವರಿಂದನೇ ಆಕ್ಚುಲಿ ದ ಸಿಸ್ಟಮ್ ಶುಡ್ ಫಾಲೋ ಅಂತ ನಿಮ್ ಪ್ರಕಾರ. ಸೊ ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ಬರಲ್ಲಿ ನೀವು ನೋಡ್ತೀರಾ ಅಂತ ಅನ್ಕೊಂಡು ಜನರೇ ನೋಡಿದಾರಲ್ಲ ಅಂತ ನೀವು ರಾಜಕೀಯರನ್ನೇ ಜನರು ಅಂತ ಅನ್ಕೊಂಡಿದ್ದೆ ನಾನು. ಕರೆಕ್ಟ್, ಹೌದಲ್ವಾ? ಬಟ್ ಯು ಸೆಡ್ ರಾಜಕೀಯ ಅಂದ್ರೆ ಸದಾನಂದ ಗೌಡ ಅಂತ ಅಂದ್ರಿ. ಅವ್ರು ಕೇಳಿದ್ದಕ್ಕೆ ನಾನು ಹೇಳಿದೆ. ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ ಅಂತ ಹೇಳುವ ಅಷ್ಟೇ. ಉಪ್ಪಿ ಸರ್ ಇಲ್ಲಿ ಈ ಕಡೆ ಇದ್ದೀನಿ ಸರ್. ಇಲ್ಲಿ ನಾನು ಉಪ್ಪಿ ಸರ್ ಫ್ಯಾನ್ ಅಲ್ಲ, ಉಪ್ಪಿ ಸರ್ ಫಾಲೋವರು. ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಶಾರ್ಟ್ನ ಡಿಕೋಡ್ ಮಾಡಿ ಅಂದರೆ ಅದಿನ್ನೂ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿದೆ.
ಸೊ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದ್ರೆ ನೀವು ಆಕ್ಚುಲಿ ಅಲ್ಲಿ ಫೋಕಸ್ ಮಾಡಿ ತೋರಿಸಿದ ಸಿನಿಮಾನೇ ಬೇರೆ, ನಮಗೆ ತೋರಿಸಿದ ಸಿನಿಮಾನೇ ಬೇರೆ. ಸೊ ಹಂಗಾಗಿ ಏನ್ ಫೋಕಸ್ ಏನ್ ಮಾಡ್ಬೇಕಿತ್ತು ನಾವು, ನೀವು ತೋರಿಸಿರೋ ಕಲ್ಕಿ ಕಥೆಯಲ್ಲಿ ನಾವೇನ್ ಫೋಕಸ್ ಮಾಡ್ಬೇಕಿತ್ತು? ಯಾಕಂದ್ರೆ ನೀವು ಅಲ್ಲಿ ಸಿನಿಮಾದೊಳಗಡೆ ತೋರಿಸಿರ್ತಕ್ಕಂಥ ಸಿನಿಮಾನೇ ಬೇರೆ, ನಮಗೆ ತೋರಿಸಿರ್ತಕ್ಕಂಥ ಸಿನಿಮಾ ಬೇರೆ. ಸೊ ನಮಗೆ ಫೋಕಸ್ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ. ಅಲ್ಲಲ್ಲ ಏನದು ಅವರೇ ಹೇಳ್ತಾ ಇದ್ದಾರಾ ನಿಮ್ಗೆ? ಇಲ್ಲ ಸರ್, ನಾನು ಕೇಳಿದೆ ನೀವು ಪ್ರೆಸ್ ಅವರ ಅಂತ ಕೇಳಿದೆ, ಡೌಟ್ ಆಯ್ತು ಅದಕ್ಕೆ. ಹೌದಾ? ಅಭಿಮಾನಿ ಅಂದ್ರಲ್ಲ ಅದಕ್ಕೆ. ಹೌದಾ? ಸರ್ ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವೇ ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ನೀವು ಆ ಥರ ಒಂದು ಹೇಳಿದ್ರೆ ಅದು ತುಂಬ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ. ಸೊ ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳ್ತೀರಾ? ಅದಲ್ಲ, ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದು ರಿಲೆವೆಂಟ್, ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದ್ರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟ್ ಅಲ್ಲಿ ದುಡ್ಡು ಕೊಡಬೇಕು. ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದ್ರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆಕ್ಚುಲಿ ಅದನ್ನ ಒಳಗಿರೋದನ್ನ ಅವ್ರು ತಗೊಂಡು ಏನಂದ್ರೆ ಸೀತೆ ಅಂದ್ರೇನು, ಆಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದ್ರೆ ಆತ್ಮ ಇದ್ದಂಗೆ, ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನಿಮ್ಗೆ ನೋಡಕ್ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗಲ್ಲ. ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥವಾಯ್ತಾ? ಇದು ಜಿಂಕೆ, ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬೆಂಗಾಲದ ಜಿಂಕೆ, ಮಾಯಾ ಜಿಂಕೆ. ಸೊ ರಾವಣ ಅಂದ್ರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂಥವನು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್ ನೀವೇನಾದ್ರು ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ಲಿ ಅದು ಬೇರೆ ಥರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಿಮ್ಮ ಒಂದು ಡಿಕೋಡು ಬೇರೆ ಥರನೇ ಇದೆ ಮೈಂಡ್ ಸೆಟ್ಟು. ಅಂದ್ರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು. ಸೊ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅದು? ಇಲ್ಲ ನೋಡೋಣ, ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ. ಸರ್ ಇಲ್ಲಿ ಸರ್ ರಾಮಚಂದ್ರ ಅಂತ ಹೇಳ್ಬಿಟ್ಟು ಸರ್, ನೀವು ಫಸ್ಟು ಸೂಪರ್ ಅನ್ನೋ ಮೂವಿ ಮಾಡ್ತೀರಾ, ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ, ಬದಲಾಗಿ ಅಂತ ಹೇಳ್ತೀರಾ. ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಉಪ್ಪಿ ಟ್ಯೂಬ್ ಮಾಡ್ತೀರಾ, ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್. ಅಂದ್ರೆ ನೀವು ಬದಲಾದ್ರೆ ದೇಶ ಹಿಂಗಾಗುತ್ತೆ ಅಂತ. ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ UAನೂ ಕೂಡ ಅದನ್ನೇ ಹೇಳಕ್ಕೆ ಇಷ್ಟಪಟ್ಟಿದ್ದೀರಾ ಸರ್. ಉಪ್ಪಿ ಸರ್ ಪ್ರತಿ 5 ವರ್ಷಕ್ಕೋ 6 ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ, ಹಿಂಗಾದ್ರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗಲಿ ಬದಲಾಗಕ್ಕೆ? ಏನೋ ನೀವು ಹೇಳ್ಬೇಕು ಅದನ್ನ. ನನ್ನ ಕ್ವಶನ್ ಕೇಳೋದಲ್ಲ ಇದು, ನೀವು ಆನ್ಸರ್ ಮಾಡೋ ಕ್ವಶನ್ ಇದು. ಅಲ್ಲ ಸರ್, ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದ್ರು ಸರ್, ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ. ಸೊ ಏನೋ ಇನ್ನೊಂದು 5 ವರ್ಷ ಕರ್ನಾಟಕ ಹಿಂಗಾಗ್ಬೋದು, ಏನೋ ಬದಲಾಗ್ಬೋದು. ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ ಪೊಲಿಟಿಕಲ್ ಅಲ್ಲ, ಇದು ಪರ್ಸನಲ್ ವಿಷಯ. ಇದು ಹೇಳ್ತಿರೋದು ನಾನು. ಏನೋ ಜಾಬ್ಸ್ ಬೇಕು ಅಂತಾರೆ. ಆಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ, ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ. ನೀವು ಹುಡುಕ್ಬೇಡಿ ಮಾಡಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ, ನಾನು ಡೈರೆಕ್ಟರ್ ಆಗಬೇಕು ಅಂತ. ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ, ಈಗಲೇ ಆಗ್ಬಿಡು ಅಂತ. ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ, ಅಂದರೆ ಕ್ಯಾಮ್ರಾ ಇದೆ, ಥಿಯೇಟ್ರು ಇದೆ, ಅದರಲ್ಲಿ ಯೂಟ್ಯೂಬ್ ಇದೆ. ಒಂದು ಯಾವ್ದಾದ್ರು ಒಂದು ಡೈರೆಕ್ಟ್ ಮಾಡು, ಅಲ್ಲೇ ಎಡಿಟಿಂಗ್ ಇದೆ ಮಾಡು, ಮ್ಯೂಸಿಕ್ಕು ಸಿಗುತ್ತೆ ಮಾಡು, ಯೂಟ್ಯೂಬ್ ಇದೆ, ಥಿಯೇಟ್ರ್ ಹಾಕು, ನಾಳೆ ನೀನು ಡೈರೆಕ್ಟರ್ ಆಗ್ಬಿಡ್ತೀಯ ಅಲ್ವಾ? ಡೈರೆಕ್ಟ್ ಯಾವುದೇ ಆಗಬೇಕಂದ್ರೆ ಈ ಕ್ಷಣದಲ್ಲಿ ಆಗಬೇಕು. ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು. ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ. ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ. ಆ್ಯಕ್ಚುಲಿ ಅಗೇನ್ ಯು ಶುಡ್ ಥಿಂಕ್ ಪರ್ಸ್ನಲ್. ಅದು ತುಂಬ ಪರ್ಸ್ನಲ್. ಅದು ನನ್ನ ಆಡಿಯನ್ಸ್ಗೆ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಸರ್ ಉಪ್ಪಿ ಸರ್, ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು, ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ. ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರ. ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತೀರ, ಹೇಗೆ? ನಾನೇನು ಪ್ರಶ್ನೆ ಹುಳ ಅಂದೆ? ಈ ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು, ಇನ್ನೊಂದು ನೀವೇ ಹುಳ ಆಗಲಿಲ್ಲ, ಡೌಟ್ಗಳನ್ನ ಹುಳ ಅಂತಿದ್ದು. ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ವಿ ಆರ್ ವೆರಿ ಹ್ಯಾಪಿ ಸರ್,
ಸರ್ ಡೌಟೇ ಪ್ರಶ್ನೆ ಆಗಿ ಪರಿವರ್ತನೆ ಆಗೋದು. ಸರ್ ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದರಲ್ಲಿ. ಅಲ್ಲಲ್ಲ, ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು. ನಮ್ ದುಡ್ಡು ಇನ್ನೊಬ್ಬ ತಗೊಂಡು ಆಡ್ತಿರ್ಬೇಕು, ಅನುಮಾನ ಪಡಿ. ಈಗ ನಾನು ಅನುಮಾನ ಬಂದ್ರೆ ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಗೆ ಏನೋ ಬಂದ್ರೆ ಹೆಂಡತಿಗೆ ದುಡ್ಡು ಕೊಟ್ಟಿದ್ದೀನಿ ಏನ್ ಮಾಡ್ಬಿಟ್ಲ ಹೇಳು ಅಂದ್ರೆ ಹೌದು, ಅಲ್ಲೂ ಇರುತ್ತೆ, ಕೇಳ್ತೀವಿ. ಆಯ್ತು, ಹುಳ ಅನ್ನೋದು ಹೇಗೆ ನನಗೆ ಮಾತ್ರ ನೀವು ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಇಲ್ಲಿ ಲಕ್ಷ್ಮಿ ಸರ್, ಇಲ್ಲಿ ಸಿನಿಮಾಗೂ ಬಿಫೋರು ಸರ್, ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರೆ, ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟು ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು, ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್, ಏನ್ ರಿಯಾಕ್ಷನ್ ಬಂತು? ಇಲ್ಲಪ್ಪ, ಆ ಸಂದರ್ಭ ಬಂತು. ನಾನು ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ, ಮುಗಿದೋಯ್ತು. ನೀವು ಖುಷಿ ಪಟ್ಟರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್, ನನಗೆ ಒಂದೇ ಒಂದು ಡೌಟ್ ಅಬೌಟ್ UI ಇಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡಿಕೊಡಿ ಸರ್. ಏನಮ್ಮ ಕಲ್ಕಿ? ನನ್ನ ಪ್ರಕಾರ ಗರುಡ ಪುರಾಣ ಅಂದ್ರೆ ಒಂದು ಪುರಾಣದಲ್ಲಿ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾರ್ಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ, ಈ ಪಿಕ್ಚರ್ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. I'm talking about the character, sir, not about the system or whatever you're telling is this one. ನಾನೇ ವಿಲನ್ ಅಂತ ನೀವು ಒಪ್ಕೋತಿಲ್ಲ ನೋಡಿ. ಕರೆಕ್ಟ್ ಹೇಳಿ, ನಾನೇ ಈ ಪಿಕ್ಚರ್ ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ. ಸರ್, ಯು ಆರ್ ಮಿರರಿಂಗ್ ಅಸ್ ಓನ್ಲಿ ಸರ್. ನಮ್ಮ ಬಗ್ಗೆ, ನಮ್ಮ ಸಿಸ್ಟಮ್ ಬಗ್ಗೆ ಮಿರರ್ ಮಾಡ್ತಾ ಇದೆ. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನ್ ಡೌಟ್? ಅದೇ ಹೇಳಿದಲ್ಲ, ವಾಟ್ ಇಸ್ ದ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದು ಲೈನಲ್ಲಿ ಹೇಳ್ಬೇಕು ನಿಮಗೆ, ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ. ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ. ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? ನೋಡಿ, ನಮ್ಮನ್ನು ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್, ಅದು ನಾವು ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ. ಬಟ್ ಕೂಡ ನಾನು ವಿಲನ್ಸ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ.